ಇಂಡಿಗೋ ವಿಮಾನಗಳ ಹಾರಾಟ ಸಹಜ ಸ್ಥಿತಿಗೆ ಮರಳ್ತಾ ಇದ್ದು ಎಂದಿನಂತೆ ಹಾರಾಟವನ್ನು ಮುಂದುವರಿಸ್ತಾ ಇದೆ. ಇವತ್ತು ಸಹ ಏನೊಂದು ಇಂಡಿಗೋ ವಿಮಾನಗಳ ಹಾರಾಟದ ವ್ಯತ್ಯಯದಲ್ಲಿ ಏನೊಂದು ರದ್ದಾಗಿದ್ದ ವಿಮಾನಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದು ಇವತ್ತು ಕೇವಲ 58 ವಿಮಾನಗಳು ಮಾತ್ರ ರದ್ದಾಗಿದೆ. ಹೀಗಾಗಿ ಪ್ರಯಾಣಿಕರ ಸಂಖ್ಯೆ ಸಹ ಏರ್ಪೋರ್ಟ್ನಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಏನು ನಿನ್ನೆ ಒಂದು 121 ವಿಮಾನಗಳು ಬೆಂಗಳೂರಿನಿಂದ ಬೇರೆ ಕಡೆ ತೆರಳಬೇಕಾದಂಥ ವಿಮಾನಗಳು ರದ್ದಾಗಿತ್ತು. ಆದರೆ ಇವತ್ತು ಆ ಸಂಖ್ಯೆ ಕೇವಲ 58ಕ್ಕೆ ಇಳಿದಿದೆ. ಹೀಗಾಗಿ ದಿನದಿಂದ ದಿನಕ್ಕೆ ಏನು ಇಂಡಿಗೋ ಏರ್ಲೈನ್ಸ್ನ ವಿಮಾನಗಳ ಹಾರಾಟದ ರದ್ದಿನ ಸಂಖ್ಯೆ ಕಡಿಮೆ ಆಗ್ತಾ ಇದ್ದು ಪ್ರಯಾಣಿಕರು ಸಹ ಒಂದು ರೀತಿ ಖುಷಿಯಾಗಿ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಯಾಕಂದರೆ ಪ್ರಯಾಣ ರದ್ದಾಗದೆ ಎಂದಿನಂತೆ ಸಮಯಕ್ಕೆ ಸರಿಯಾಗಿ ಫ್ಲೈಟ್ಗಳು ಹಾರಾಟವನ್ನು ನಡೆಸಿದರೆ ಬೇಗ ಡೆಸ್ಟಿನೇಷನನ್ನು ರೀಚ್ ಮಾಡ್ಬೋದು ಅಂತಕ್ಕಂಥ ಖುಷಿ ಪ್ರಯಾಣಿಕರು ಸಹಜವಾಗಿ ಇರುತ್ತೆ. ಅದರಲ್ಲೂ ಸಹ ತಿಂಗಳಾನುಗಟ್ಟಲೆ ಮುಂಚಿತವಾಗಿ ಟಿಕೆಟ್ಗಳನ್ನು ಬುಕ್ ಮಾಡಿರ್ತಾರೆ. ಹೀಗಾಗಿ ಏನು ಫ್ಲೈಟ್ಗಳು ಎಂದಿನಂತೆ ತಮ್ಮ ಹಾರಾಟವನ್ನು ಮುಂದುವರಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನೊಂದು ಕೆಂಪೇಗೌಡ ಏರ್ಪೋರ್ಟ್ನಿಂದ ಒಳಗಡೆ ಹೋಗ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಈಗಾಗಲೇ ಹೆಚ್ಚಾಗಿದೆ. ಡಿಪಾರ್ಚರ್ ಗೇಟ್ಗಳು ಸಹ ತುಂಬಿವೆ. ಈಗಾಗಲೇ ಏನೊಂದು 58 ಫ್ಲೈಟ್ಗಳು ಹಾರಾಟ ರದ್ದಾಗಿರ್ತಕ್ಕಂಥ ಇಲ್ಲಿ ಅವರಿಗೆ ಏನು ಮೊದಲೇ ಸಂದೇಶವನ್ನು ಸಹ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ನೀಡಿರ್ತಕ್ಕಂಥದ್ದು. ಹೀಗಾಗಿ ಏರ್ಲೈನ್ಸಿಂದ ಹೋಗಿರ್ತಕ್ಕಂಥ ಸಂದೇಶದಿಂದಾಗಿ ರದ್ದಾಗಿರ್ತಕ್ಕಂಥ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಏರ್ಪೋರ್ಟ್ಗೆ ಬಂದಿಲ್ಲ. ಅವರನ್ನು ಹೊರತುಪಡಿಸಿದರೆ ಏನೀಗ ಫ್ಲೈಟ್ಗಳು ಹಾರಾಟ ಇದೆ ಅವರು ಮಾತ್ರ ಈಗ ಪ್ರಯಾಣಿಕರು ಬಂದು ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಏನು ಕೆಲವೊಂದು ಏನು ಕನೆಕ್ಟಿಂಗ್ ಫ್ಲೈಟ್ಗಳು ಬರ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ತೊಂದರೆ ಆಗ್ತಾ ಇದೆ. ಅವರು ಇಂಡಿಗೋ ಕೌಂಟರ್ಗಳ ಬಳಿ ಈಗಾಗಲೇ ನಿಂತ್ಕೊಂಡು ಒಂದು ಫ್ಲೈಟು ರೀಸ್ಕೆಡ್ಯೂಲ್ ಮಾಡ್ಕೊಳ್ಳೋದಕ್ಕೆ ಆಗ್ಬೋದು, ಜೊತೆಗೆ ಟಿಕೆಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕಾಗ್ಬೋದು. ಅದನ್ನು ಒಂದಷ್ಟು ಜನ ನಿಂತಿರೋದು ಸಹಜವಾಗಿ ಕಂಡು ಬರ್ತಾ ಇದೆ. ಆದರೆ ಮೊದಲಿಗೆ ಹೋಲಿಸ್ಕೊಂಡ್ರೆ ಏನು ಕಳೆದ 9-10 ದಿನಗಳಲ್ಲಿ ಇದ್ದಂಥ ಕ್ರೌಡ್ ಈಗ ಕಾಣಿಸ್ತಾ ಇಲ್ಲ. ಜೊತೆಗೆ ಏನು ಏರ್ಲೈನ್ಸ್ನಲ್ಲೂ ಸಹ ಸಿಬ್ಬಂದಿ ಸಹ ಈಗಾಗಲೇ ಹೆಚ್ಚುವರಿಯಾಗಿ ಹಾಕ್ಕೊಂಡು ಅವರು ಸಹ ಏನು ಬರ್ತಾ ಇರ್ತಕ್ಕಂಥ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಗಳ ಏನು ಹಾರಾಟ ಎಂದಿನಂತೆ ಸಾಗ್ತಾ ಇದ್ದು ಏರ್ಪೋರ್ಟ್ನಲ್ಲಿ ಸಹ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಜೊತೆಗೆ ಏರ್ಪೋರ್ಟ್ಗೆ ಬರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9. ಇಂಡಿಗೋ ವಿಮಾನಗಳ ಹಾರಾಟ ಸಹಜ ಸ್ಥಿತಿಗೆ ಮರಳ್ತಾ ಇದ್ದು ಎಂದಿನಂತೆ ಹಾರಾಟವನ್ನು ಮುಂದುವರಿಸ್ತಾ ಇದೆ. ಇವತ್ತು ಸಹ ಏನೊಂದು ಇಂಡಿಗೋ ವಿಮಾನಗಳ ಹಾರಾಟದ ವ್ಯತ್ಯಯದಲ್ಲಿ ಏನೊಂದು ರದ್ದಾಗಿದ್ದ ವಿಮಾನಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದು ಇವತ್ತು ಕೇವಲ 58 ವಿಮಾನಗಳು ಮಾತ್ರ ರದ್ದಾಗಿದೆ. ಹೀಗಾಗಿ ಪ್ರಯಾಣಿಕರ ಸಂಖ್ಯೆ ಸಹ ಏರ್ಪೋರ್ಟ್ನಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಏನು ನಿನ್ನೆ ಒಂದು 121 ವಿಮಾನಗಳು ಬೆಂಗಳೂರಿನಿಂದ ಬೇರೆ ಕಡೆ ತೆರಳಬೇಕಾದಂಥ ವಿಮಾನಗಳು ರದ್ದಾಗಿತ್ತು. ಆದರೆ ಇವತ್ತು ಆ ಸಂಖ್ಯೆ ಕೇವಲ 58ಕ್ಕೆ ಇಳಿದಿದೆ. ಹೀಗಾಗಿ ದಿನದಿಂದ ದಿನಕ್ಕೆ ಏನು ಇಂಡಿಗೋ ಏರ್ಲೈನ್ಸ್ನ ವಿಮಾನಗಳ ಹಾರಾಟದ ರದ್ದಿನ ಸಂಖ್ಯೆ ಕಡಿಮೆ ಆಗ್ತಾ ಇದ್ದು ಪ್ರಯಾಣಿಕರು ಸಹ ಒಂದು ರೀತಿ ಖುಷಿಯಾಗಿ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಯಾಕಂದರೆ ಪ್ರಯಾಣ ರದ್ದಾಗದೆ ಎಂದಿನಂತೆ ಸಮಯಕ್ಕೆ ಸರಿಯಾಗಿ ಫ್ಲೈಟ್ಗಳು ಹಾರಾಟವನ್ನು ನಡೆಸಿದರೆ ಬೇಗ ಡೆಸ್ಟಿನೇಷನನ್ನು ರೀಚ್ ಮಾಡ್ಬೋದು ಅಂತಕ್ಕಂಥ ಖುಷಿ ಪ್ರಯಾಣಿಕರು ಸಹಜವಾಗಿ ಇರುತ್ತೆ. ಅದರಲ್ಲೂ ಸಹ ತಿಂಗಳಾನುಗಟ್ಟಲೆ ಮುಂಚಿತವಾಗಿ ಟಿಕೆಟ್ಗಳನ್ನು ಬುಕ್ ಮಾಡಿರ್ತಾರೆ. ಹೀಗಾಗಿ ಏನು ಫ್ಲೈಟ್ಗಳು ಎಂದಿನಂತೆ ತಮ್ಮ ಹಾರಾಟವನ್ನು ಮುಂದುವರಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನೊಂದು ಕೆಂಪೇಗೌಡ ಏರ್ಪೋರ್ಟ್ನಿಂದ ಒಳಗಡೆ ಹೋಗ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಈಗಾಗಲೇ ಹೆಚ್ಚಾಗಿದೆ. ಡಿಪಾರ್ಚರ್ ಗೇಟ್ಗಳು ಸಹ ತುಂಬಿವೆ. ಈಗಾಗಲೇ ಏನೊಂದು 58 ಫ್ಲೈಟ್ಗಳು ಹಾರಾಟ ರದ್ದಾಗಿರ್ತಕ್ಕಂಥ ಇಲ್ಲಿ ಅವರಿಗೆ ಏನು ಮೊದಲೇ ಸಂದೇಶವನ್ನು ಸಹ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ನೀಡಿರ್ತಕ್ಕಂಥದ್ದು. ಹೀಗಾಗಿ ಏರ್ಲೈನ್ಸಿಂದ ಹೋಗಿರ್ತಕ್ಕಂಥ ಸಂದೇಶದಿಂದಾಗಿ ರದ್ದಾಗಿರ್ತಕ್ಕಂಥ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಏರ್ಪೋರ್ಟ್ಗೆ ಬಂದಿಲ್ಲ. ಅವರನ್ನು ಹೊರತುಪಡಿಸಿದರೆ ಏನೀಗ ಫ್ಲೈಟ್ಗಳು ಹಾರಾಟ ಇದೆ ಅವರು ಮಾತ್ರ ಈಗ ಪ್ರಯಾಣಿಕರು ಬಂದು ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಏನು ಕೆಲವೊಂದು ಏನು ಕನೆಕ್ಟಿಂಗ್ ಫ್ಲೈಟ್ಗಳು ಬರ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ತೊಂದರೆ ಆಗ್ತಾ ಇದೆ. ಅವರು ಇಂಡಿಗೋ ಕೌಂಟರ್ಗಳ ಬಳಿ ಈಗಾಗಲೇ ನಿಂತ್ಕೊಂಡು ಒಂದು ಫ್ಲೈಟು ರೀಸ್ಕೆಡ್ಯೂಲ್ ಮಾಡ್ಕೊಳ್ಳೋದಕ್ಕೆ ಆಗ್ಬೋದು, ಜೊತೆಗೆ ಟಿಕೆಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕಾಗ್ಬೋದು. ಅದನ್ನು ಒಂದಷ್ಟು ಜನ ನಿಂತಿರೋದು ಸಹಜವಾಗಿ ಕಂಡು ಬರ್ತಾ ಇದೆ. ಆದರೆ ಮೊದಲಿಗೆ ಹೋಲಿಸ್ಕೊಂಡ್ರೆ ಏನು ಕಳೆದ 9-10 ದಿನಗಳಲ್ಲಿ ಇದ್ದಂಥ ಕ್ರೌಡ್ ಈಗ ಕಾಣಿಸ್ತಾ ಇಲ್ಲ. ಜೊತೆಗೆ ಏನು ಏರ್ಲೈನ್ಸ್ನಲ್ಲೂ ಸಹ ಸಿಬ್ಬಂದಿ ಸಹ ಈಗಾಗಲೇ ಹೆಚ್ಚುವರಿಯಾಗಿ ಹಾಕ್ಕೊಂಡು ಅವರು ಸಹ ಏನು ಬರ್ತಾ ಇರ್ತಕ್ಕಂಥ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಗಳ ಏನು ಹಾರಾಟ ಎಂದಿನಂತೆ ಸಾಗ್ತಾ ಇದ್ದು ಏರ್ಪೋರ್ಟ್ನಲ್ಲಿ ಸಹ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಜೊತೆಗೆ ಏರ್ಪೋರ್ಟ್ಗೆ ಬರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9.